ಮದುವೆ ಅಂದರೆ ಸಂಭ್ರಮ. ಮದುವೆ ಆದ ಹುಡುಗಿ ತಾನು ಆಟ ಆಡಿ ಬೆಳೆದ ಮನೆ, ಅಣ್ಣ ತಮ್ಮನನ್ನು, ಅಪ್ಪ ಅಮ್ಮನನ್ನು ಬಿಟ್ಟು ಬೇರೆಯವರ ಮನೆಗೆ ಸೇರ್ಕೊಳ್ತಾಳೆ. ಎಲ್ಲ ಸಂಬಂಧಗಳನ್ನು ಬಿಟ್ಟು ಬರ್ತಾಳೆ. ಅಂದರೆ ಅದು ಸಾಮಾನ್ಯವಲ್ಲ. ಬೇರೆಯವರ ಮನೆಯನ್ನು ತನ್ನದೆಂದು ಭಾವಿಸಿ ಆ ಮನೆಯ ಜನರಿಗೆ ಹೊಂದಿಕೊಳ್ಬೇಕು. ಗಂಡನ ಮನೆಯಲ್ಲೂ ಆ ಪ್ರೀತಿ ಸಿಕ್ಕರೆ ಸ್ವರ್ಗ. ಆದರೆ ಪ್ರೀತಿ ಸಿಕ್ಕಿಲ್ಲ ಅಂದರೆ ನರಕನೇ. ಹೆಣ್ಣು ಒಂದು ಮನೆ ಉದ್ಧಾರನ್ನು ಮಾಡ್ತಾಳೆ, ಹಾಳು ಮಾಡ್ತಾಳೆ. ಅಷ್ಟು ಶಕ್ತಿ ಅವಳಿಗೆ ಇದೆ. 100ರಲ್ಲಿ 20ರಷ್ಟು ಅತ್ತೆ ಸೊಸೆ ಚೆನ್ನಾಗಿಯೇ ಇರ್ತಾರೆ. ಆದರೆ 80ರಷ್ಟು ಅತ್ತೆ ಸೊಸೆಯರಲ್ಲಿ ಹೊಂದಾಣಿಕೆ ಇಲ್ಲ. ಏಕೆಂದರೆ ಅತ್ತೆಗೆ ತನ್ನ ಮಗ ಸೊಸೆ ಹೇಳಿದ ಹಾಗೆ ಕೇಳ್ತಿದ್ದಾನೆ, ನನ್ನ ಬಗ್ಗೆ ಕಾಳಜಿ ಇಲ್ಲ ಎನ್ನುವ ಭಯ. ಆಗ ಸೊಸೆ ಏನೇ ಮಾಡಿದ್ರೂ ಅತ್ತೆಗೆ ಇಷ್ಟ ಆಗಲ್ಲ. ಆದರೆ ಸೊಸೆಗೆ ಇದನ್ನು ನೋಡಿ ನೋಡಿ ಅವಳು ಅತ್ತೆಯ ಬಗ್ಗೆ ಏನೋ ಒಂದು ರೀತಿಯ ಸಿಟ್ಟು ಪ್ರಾರಂಭ ಮಾಡ್ಕೊಳ್ತಾಳೆ. ಗಂಡನ ಮನೆಯವರು ಅವಳನ್ನು ಪ್ರೀತಿಯಿಂದ ನೋಡಿಕೊಂಡರೆ ಸೊಸೆಯು ಪ್ರೀತಿಯಿಂದ ಇರಲು ಸಾಧ್ಯ. ಅತ್ತೆ ಸೊಸೆ ಇಬ್ಬರಿಂದಲೂ ಪ್ರೀತಿ ವಿನಿಮಯ ಆಗಬೇಕು. ಸೊಸೆ ಮನೆಗೆ ಬಂದ ಮೇಲೆ ಮಗ ಬದಲಾದ ಅಂತ ಸೊಸೆ ಮೇಲೆ ಉರಿದು ಬೀಳೋದು ಸರಿಯಲ್ಲ. ಇದರಿಂದ ಸೊಸೆಯು ಗಂಡನ ಮೇಲೆ ಒತ್ತಡ ಹಾಕಲಿಕ್ಕೆ ಶುರು ಮಾಡ್ತಾಳೆ. ಇದರಿಂದ ತಾಯಿ ಮತ್ತು ಹೆಂಡತಿ ಮಧ್ಯೆ ಇರುವ ದ್ವೇಷಕ್ಕೆ ಹುಡುಗ ಬಲಿಯಾಗ್ತಾನೆ. ಇದರಿಂದ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ. ಇದರಿಂದ ಬೇರೆ ಮನೆ ಮಾಡುವ ಸಾಧ್ಯತೆ ಇರುತ್ತೆ. ಇತ್ತ ಮಗನಿಗೆ ತಾಯಿನೂ ಬಿಡೋಕ್ಕೆ ಆಗಲ್ಲ, ಹೆಂಡ್ತಿನೂ ಬಿಡೋಕ್ಕೆ ಆಗಲ್ಲ. ಹೆಂಡ್ತಿಗೆ ಬುದ್ಧಿ ಹೇಳೋಕ್ಕೆ ಹೋದರೆ ಡೈವರ್ಸ್ ಕೊಡೋ ಸಾಧ್ಯತೆ ಇರುತ್ತೆ. ಏನು ಮಾಡೋದು ಎನ್ನೋ ಟೆನ್ಷನ್ನಲ್ಲಿ ಒದ್ದಾಡಬೇಕಾಗುತ್ತೆ. ಪ್ರತಿಯೊಂದು ವಿಷಯವನ್ನು ಸೊಸೆಯು ತನ್ನ ಅಮ್ಮನಿಗೆ ಹೇಳಿದರೆ ಬುದ್ಧಿ ಹೇಳೋ ತಾಯಿಯಂದಿರೂ ಇರ್ತಾರೆ. ಆದರೆ ಕೆಲವೊಬ್ಬರು ಮನೆ ಬಿಟ್ಟು ಬಂದು ಬಿಡು ಅನ್ನೋರು ಇರ್ತಾರೆ. ಆದರೆ ಮೂರನೆಯವರ ಮಾತು ಕೇಳೋದಕ್ಕಿಂತ ತನ್ನ ಸಂಸಾರ ಚೆನ್ನಾಗಿರಬೇಕಂದ್ರೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಮಾತ್ರ ಸಂಸಾರ ಚೆನ್ನಾಗಿ ಆಗಲಿಕ್ಕೆ ಸಾಧ್ಯ. ಅತ್ತೆಯಂದಿರು ಅರ್ಥ ಮಾಡಿಕೊಳ್ಬೇಕು. ನೀವು ಬೇರೆ ಮನೆಗೆ ಸೊಸೆಯಾಗಿಯೇ ಬಂದವರು. ನೀವು ಜೀವನ ನೋಡಿರೋರು. ಸೊಸೆ ತಪ್ಪು ಮಾಡಿದ್ರೂ ಪ್ರೀತಿಯಿಂದ ಹೇಳಿದರೆ ಕೇಳ್ತಾರೆ. ತಪ್ಪನ್ನೇ ಹುಡುಕುತ್ತಾ ಕೂತ್ಕೊಂಡ್ರೆ ತಪ್ಪೇ ಸಿಗೋದು. ನನ್ನ ಮನೆಯಲ್ಲಿ ಅವಳೇನು ಅಧಿಕಾರ ಚಲಾಯಿಸೋದು ಅಂತ ಅಹಂಕಾರ ಮಾಡಿದರೆ ಇವಾಗಿನ ಹುಡುಗಿಯರು ಕೇಳೋದಿಲ್ಲ. ನಿಮ್ಮ ಮನೆಗೆ ನಿಮ್ಮ ಮಗನ ಮದುವೆಯಾಗಿ ಒಂದು ಹುಡುಗಿ ಬಂದಿರ್ತಾಳೆ. ಅವಳಿಗೆ ಪ್ರೀತಿ ತೋರಿಸಿ, ಅವಳು ನಿಮಗೆ ಪ್ರೀತಿ ತೋರಿಸ್ತಾಳೆ.